ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಟ್ರಿಪ್ಪಿಗೆ ಹೋಗ್ತಾ ಇದೀವಿ ಗಾಯ್ಸ್. ಇಲ್ಲ ಗಾಯ್ಸ್, ನಾವು ಊರ್ ಬಿಡ್ತಾ ಇದೀವಿ. ಊರಂದ್ರೆ ಬೆಂಗಳೂರು ಬಿಡ್ತಾ ಇದೀವಿ ಆಕ್ಚುಲಿ. ಹೌದು ಗಾಯ್ಸ್, ಇವಾಗ ನಾವು ಈ ತರ ರೆಡಿಯಾಗಿ ಅನನ್ಯ ಮನೆ ಹತ್ರ ಬಂದಿದೀವಿ. ಅನನ್ಯನ ಪಿಕ್ ಮಾಡ್ಕೊಂಡು ಇವಾಗ ಇನ್ನೊಂದ್ ಕಡೆ ಹೋಗ್ಬೇಕು. ಸೊ ಅಲ್ಲಿ ಅವ್ರು ನಮ್ಮನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಯಾರ್ಯಾರು ಹೋಗ್ತಾ ಇದೀವಿ, ಎಲ್ಲಿಗೆ ಹೋಗ್ತಾ ಇದೀವಿ, ಏನಕ್ಕೆ ಹೋಗ್ತಾ ಇದೀವಿ, ಏನ್ ಮಾಡ್ತೀವಿ, ಹೆಂಗ್ ಎಂಜಾಯ್ ಮಾಡ್ತೀವಿ, ಯಾವ ತರ ಇರ್ತೀವಿ, ಏನೇನ್ ಮಾಡ್ತೀವಿ ಎಲ್ಲ ಕಾದು ನೋಡಿ. ಫಸ್ಟ್ ಇವಾಗ ಆಲ್ರೆಡಿ ಟೈಮ್ ಆಗೋಗೈತೆ. ನಾವ್ ಅನ್ಕೊಂಡಿದ್ದು ಟೈಮೇ ಒಂದು, ಹೋಗ್ತಾ ಇರೋ ಟೈಮೇ ಒಂದು. ಟೈಮ್ ಆಗೋಗ್ಬಿಟ್ಟಿದೆ. ಇವಾಗ ಕರೆಕ್ಟ್ ಆಗಿ 12 ಗಂಟೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಲಗೇಜ್ ನ ಚಿಕ್ಕದಾಗಿ ತಗೊಂಡ್ ಬಂದಿರೋದು. ಯಾವ್ದು ಗೈಸ್, ಆಕ್ಚುಲಿ ನಾವು ಗಾಡಿಲಿ ಹೋಗ್ತಾ ಇದೀವಿ ಫಸ್ಟ್ ಟೈಮ್. ನನ್ ಟ್ರಾಲಿ ಬ್ಯಾಗ್ ಇಲ್ದೆ ಹೋಗೋದೇ ಇಲ್ಲ ಎಲ್ಗೂ. ಫಸ್ಟ್ ಟೈಮ್ ನಮ್ಮಮ್ಮ ತುರ್ಕಿ ಆ ಚಿಕ್ಕ ಬ್ಯಾಗ್ ಅಲ್ಲಿ ತುರ್ಕಿಸಿದಾರೆ. ಓಕೆ ಗೈಸ್, ಅಲ್ಲಿ ಲೊಕೇಶನ್ ಹೋದ್ಮೇಲೆ ಮಾತಾಡೋಣ. ಇಲ್ಲಿ ಮನೆ ಅಕ್ಕಪಕ್ಕ ಮನೆಯವ್ರು ಎದ್ದು ಬಿಡ್ತಾರೆ. ಟೈಮ್ ಆಗೈತೆ, ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ. ಬನ್ನಿ ಹೋಗೋಣ. ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಅದು ನಾವು ಏನ್ ಗೊತ್ತಾ, ಗಾಡಿಲಿ ನಾವು ಹೋಗ್ತಾ ಟ್ರಿಪ್ಗೆ. ಹೌದು ಗೈಸ್, ಟ್ರಿಪ್ಸ್ 3 ಜನ ಹೋಗ್ತಾ ಎಕ್ಸ್ಚೇಂಜ್ ಆಗ್ತಾ ಇರ್ತೀವಿ. ಅವನು ಓಡಿಸ್ತಾನೆ, ನಾನು ಓಡಿಸ್ತೀನಿ. ನಾನ್ ಓಡಿಸ್ಬಿಟ್ರೆ ಎಲ್ಲ. ಅವಳು ಗಾಡಿ ಓಡ್ಸಕ್ಕೆ ಬರಲ್ಲ, ಗಾಡಿ ಓಡ್ಸಕ್ ಟ್ರಿಪ್ ಮಾಡ್ಬಿಡ್ತಾಳ ಆಮೇಲೆ ನಮ್ನ. ಟ್ರಿಪ್ ಅಲ್ಲ, ನೀವು ಲೈಫ್ ಲಾಂಗ್ ಟ್ರಿಪ್ ಹೋಗ್ಬೇಕು ಆಮೇಲೆ. ಹಂಗ್ ಮಾಡ್ಬಿಡ್ತೀರಿ ನೋಡಿ ಹೆಂಗ್ ಹೋಗ್ತಾ ಇದೀವಿ. ಆಕ್ಚುಲಿ 3 ಜನ ಹೋಗ್ಬಾರ್ದು ಗಾಡಿಲಿ. ನೋಡಿ ಯಾರು ಫಾಲೋ ಮಾಡ್ಬಿಡಿ ಆಮೇಲೆ. ನಾವ್ ಎಮರ್ಜೆನ್ಸಿ ಅಂತ ಹೋಯ್ತಿರೋದು. ಹೌದು ಗೈಸ್, ಆಕ್ಚುಲಿ ಇವಾಗ ವಿಧಿ ಇಲ್ಲ ಗೈಸ್. ವಿಧಿ ಇಲ್ದೇ ಇರೋ ಕಾರಣದಿಂದ ಹಿಂಗ್ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಲೊಕೇಶನ್ ಹೋದ್ಮೇಲೆ ಸಿಗ್ತೀವಿ. ಏಯ್ ಲೋಕಲ್ 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 ಬರ್ಬೇಡ್ರು. ನನಗೆ ಇರಿಟೇಟಿಂಗ್ ಲಾಂಗ್ ಮಾಡಿ ಅಂತ ನನ್ಗೆ ನಾಯ್ಕಂದ್ರೆ ಭಯ ಹೋಗೈತೆ ಗೈಸ್. ಅಲ್ಲ, ಇವಾಗ ಅವ್ನು ಹೋಗ್ತಾ ಇರೋದಕ್ಕೆ ಅಣ್ಣ ನಿಧಾನಕ್ಕೆ ಅವ್ನು ಗಾಬರಿನೇ ಆಗೋದ ಪಾಪ. ಫಾಸ್ಟ್ ಆಗಿ ಹೋಗೋದು, ಅದ್ ಬಂದ್ ನನಗೆ ಕಚ್ಚೋದು, ಅದು ನನ್ನೇ ಹಿಂದಕ್ ಕುಡ್ಸವ್ರೆ. ಬಾಯ್ ಹಾಕೋರೆ ನನ್ಗೆ ಹಾಕ್ರಿ ಅಂತ. ನೀನ್ ಪ್ಯಾಂಟ್ ಹಾಕೋ ಬಂದಿದ್ಯಾ, ನಾವು ಚಡ್ಡಿ ಹಾಕೋ ಬಂದಿದೀವಿ. ನಮ್ಗೆ ಮಾಂಸ ಹಿಡಿತದೆ. ಅದಕ್ಕೆ ಪ್ಲೀಸ್ ಲೋಕಲ್ 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 ಲೋಕಲ್. ನೀನ್ ಹಂಗ ಬರೋದು, ಕುತ್ಕೋ ಸುಮ್ನೆ. ನೀವೇ ಅಲ್ಲಿ ಲೋಕಲ್ ಲೋಕಲ್ ಅಂತ. ನೀವ್ ಲೋಕಲ್ ಸರಿ, ಅದು ಲೋಕಲ್ ಅಲ್ವಾ? ಲೋಕಲ್ ಅಂದ್ರೆ ನಾಯಿಗಳು ಸುಮ್ನೆ ಆಯ್ತವೆ. ಸೊ ಗೈಸ್, ಲೊಕೇಶನ್ ಬಂದಿದೀವಿ. ನಮ್ ಲೊಕೇಶನ್ಗೆ ಇನ್ನ ಬಂದಿಲ್ಲ, ಡೌ ಬೇರೆ ಮಾಡ್ತಾ ಇದೀರಾ ಅಂತ. ಆಕ್ಚುಲಿ ನಾವೆಲ್ಲ ಟ್ರಿಪ್ ಹೋಗ್ತಾ ಇರೋದು ಅಂತ ಕಾದು ನೋಡಿ. ನಾವು ಬಂದಿರೋದು ಶಿವ ಅವ್ರ ಮನೆಗೆ. ಹೌದು, ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಗೇಟ್ ಬೀಗ ತೆಗಿಯ ಕೇಳು ಜಾನು, ಗೇಟ್ ತೆಗಿರಿ. ಸೊ ಗೈಸ್, ಇವಾಗ ನಾವು ಪ್ಲಾನ್ ಮಾಡ್ಕೊಂಡ ಏನ್ ಪ್ಲಾನ್ ಮಾಡ್ತೀವಿ? ನಿಮ್ಗೆ ಹೇಳೇ ಇಲ್ವಾ ಅವನು? ನಾವೇನು ಪ್ಯಾಕ್ ಮಾಡಿಲ್ಲ. ಚಂದು ಮಲಗಿದ್ರು ಅನ್ಸುತ್ತೆ ಅವ್ರು ಮೋಸ್ಟ್ಲಿ. ಸಾವಿರ ಸಾವಿರ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ನನ್ಗೆ ಉಚ್ತೈತೆ. ಸೊ ಗೈಸ್, ಶಿವ ಅವ್ರ ಗರ್ಲ್ ಫ್ರೆಂಡ್ ನ ರಿವೀಲ್ ಮಾಡ್ತಾ ಇದ್ದೀನಿ. ಯಾರು ಇಲ್ಲ ಮಾಡಲ್ಲ ಬಿಡ್ರಿ. ಇದರಲ್ಲಿ ನಾನು ಒಂದು ಕಾರ್ ಗಿಫ್ಟ್ ಮಾಡಿದ್ದೀನಿ ಗೈಸ್ ಶಿವಗೆ. ಯಾವ್ದು ಅಂತ ಗೆಸ್ ಮಾಡಿ. ಇಷ್ಟರಲ್ಲಿ ಆಯ್ತಾಯ್ತು. ಅವಳಿಗೆ ಬೇಕಂದ್ರೆ ಭಯ. ಅದು ಹಂಗೆ ಕಣೆ. ಅದು ಹೊಡಿತೈತೆ. ಮೊಬೈಲ್ ಬೆಲ್ ಹೊಡಿಯೋದ್ ಬಿಟ್ಟು ನೀನೇನ್ ಮಾಡ್ತಾ ಇದೀಯ ನಮ್ಮ ಹುಡುಗಿ? ಅದು ಬಾಲ ಹಿಂಗ್ ಹೋಗ್ತದೆ. ಅಯ್ಯೋ ಏನ್ ಕೇಳಿ ಅವ್ನಿಗೆ. ಗೈಸ್, ಜಾನವರು ಕ್ಯಾಮ್ರಾ ಫೋಟೋ ಹಿಡಿದಿದ್ದಾರೆ. ಅದು ಇನ್ಸ್ಟೆಂಟ್ ಕ್ಯಾಮ್ರಾ ನೋಡಿ. ಈ ತರ ಹಿಡಿದಿದ್ದಾರೆ. ಅದಿನ್ನ ಬ್ರೈಟ್ ಆಗುತ್ತಂತೆ. ಇನ್ನೊಂದ್ಸಲ ಹಿಡಿಸ್ತೀವಿ ನೀಟಾಗಿ ಈ ಕ್ಯಾಮ್ರಾದಲ್ಲಿ ಗೈಸ್. ಹೌದು ಗೈಸ್, ಈ ತರ ಬರುತ್ತೆ ಕಲರ್. ನೋಡ, ನಮ್ದು ಈಗ ಪ್ರೋಸೆಸ್ ಎಲ್ಲ ಐತಪ್ಪ. ನೀಟಾಗಿ ಇಟ್ಕೊಳ್ಳೋಣ. ಚೆನ್ನಾಗಿಲ್ಲ. ಗೊತ್ತಾಯ್ತು, ಅಲ್ಲ ಹೇಳ್ತಿರೋದು. ಅದನ್ನು ಈ ತರ ಕ್ಲಾರಿಟಿ ಆಗಿ ಬರುತ್ತೆ. ಚೆನ್ನಾಗಿದೆ ಇದು. ಇದು ಆಕ್ಚುಲಿ ಇದು ಅವ್ರು ಕೊಟ್ಟಿರೋದಲ್ಲ, ಇದು ಇವ್ರು ಹಾಕಿರೋದು ಸ್ಟಿಕ್ಕರ್ ಎಲ್ಲ. ಇದ್ ನೋಡಿ ಗೈಸ್, ಇದು
ಈ ಸ್ನೋಬೆಲ್ಲು ಬಂದಾಗಿಂದ ನಮ್ಮ ಹೆಣ್ಣನ್ ಬಿಡ್ತಾ ಇಲ್ಲ. ಹೊಸ ಬಟ್ಟೆ ತಗೊಂಬಂದಿದ್ದಾನೆಲ್ಲ ಅಪ್ಪ. ನಾನೇ ಹಳೆ ಬಟ್ಟೆ ಎತ್ಕೊ ಬಂದಿರೋದು, ಇದನ್ನೆಲ್ಲ ಹೊಸದು ಪರ್ಚೇಸ್ ಮಾಡ್ಕೊಂಡು ಹಂಗಂಗೆ ಹಿಡ್ಕೊಂಡ್ಬಿಟ್ಟವನೆ. ಹೊಸ ಬಟ್ಟೆಗಳನ್ನ ನೋಡಿ ಗಾಯ್ಸ್, ಶಾಪಿಂಗ್ ಎಷ್ಟು ಮಾಡಿದಾನೆ ಎಲ್ಲ ರಾಮರಾಜೆ. ನೀವ್ ಸುಳ್ಳು ಹೇಳಿದ್ರಿ ಮೊಬೈಲ್ ಇಲ್ಲೇ ಕೂತಿದೆ. ನೀನ್ ಹೋಗ ಆಚೆ ನೀನ್ ಜೋರ ಕಿಚ್ಬಿಟ್ ಬಾ. ವೆರಿ ಗುಡ್ ಚಿನ್ನು. ಮೂಸೆ ನೋಡ್ತಾ ಇಲ್ಲ. ಎಲ್ಲಿ ಯಾರ್ ನೀನ್ ಹೋಗ್ ಸೈಡ್ಗೆ ಅಂತ ನೀನ್ ಆಚೆ ಕಳ್ಸ್ಬಿಡಿ. ಆಮೇಲೆ ಕಚ್ಬಿಟ್ಟತ್ತು ನೀವು. ಫೋಟೋ ತಗೊಂಡ್ಬಿಟ್ಟಿದ್ಯಾ ಅಷ್ಟು ಬೇಗ? ನಾನೇ ತಕ್ಕೊತಿದ್ದೆ. ಹಾಯ್ ಫ್ಯಾಮ್, ಎಲ್ರು ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಸುತ್ತೆ. ಸಾರಿ ಗೈಸ್, ಅವ್ನು ವರ್ಕ್ ಮುಗಿಸ್ಕೊಂಡು ಇವಾಗ ಬಂದಿದ್ದಾನೆ. ಓಕೆ, ಇವಾಗ ಅವನು ಸ್ವಲ್ಪ ಡ್ರೆಸ್ ಎಲ್ಲ ತಗೊಂಡ್ ಬಂದಿದ್ದಾನೆ, ಎಲ್ಲ ಹಾಕೊಂಡ್ ನೋಡ್ಬೇಕಂತೆ ಹೇಳ್ತಾ ಇದ್ದಾನೆ. ಸೊ ಆಮೇಲೆ ಕಂಟಿನ್ಯೂ ಮಾಡ್ತೀವಿ, ಇನ್ನ ಬರ್ಬೇಕು. ಇನ್ನ ಅರ್ಧ ಗಂಟೆಯಲ್ಲಿ ಬೇಬಿ ನಾನೇ ನಿನ್ನ ಹಚ್ಕೊಂಡಿದೀನಿ ಅಂತದಲ್ಲಿ ಸ್ನೋಬೆಲ್ ಹಚ್ಕೊಳಲ್ವಾ ನೀನ? ನೀನಂತರ ಸ್ಟ್ರಾಂಗ್ ಅಲ್ಲಿ ನೀನು. ನೀನು ಲೈನ್ ಆಗ್ತಾ ಇದೆಯಲ್ವಾ? ಯಾರಿಗೆ? ನಿಂಗೆ ಯಾವಾಗಲೂ ಲೈನ್ ಹಾಕಿದೀನಿ ಬೇಬಿ. ನಾನು 6 ವರ್ಷದ ಹಿಂದೆನೆ ಲೈನ್ ಹಾಕಿದೀನಿ. ಟೈಮ್ 1 ಗಂಟೆ ಆಗೋ ಹೋಯ್ತು. ಹೌದಾ? ಆಮೇಲೆ ಬೇಬಿ ಕ್ಯೂಟ್ ಆಗೈತೆ ಪೋ. ಶಟ್ಟುಡು ಓ ಬೇಬಿ ಶಟ್ಟುಡು ಪಾಪ ಆರ ಅದ್ ಮಾಡ ಆರ. ಇದನ್ನ ಹಾಕೊಳ್ಳೋದು ಇವ್ರೆ. ಸ್ನೋಬೆಲ್ ಕಾಣೆ ಆಗಿದೆ. ಇಲ್ಲೇ ಇತ್ತು, ನಾವ್ ವಿಡಿಯೋ ಎಡಿಟ್ ಮಾಡಿ ವಿಡಿಯೋ ಮಾಡೋವರೆಗೂ ಇಲ್ಲೇ ಇತ್ತು. ನಾನ್ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಹಿಂಗ ಆಚೆಗೆ ಹೋಯ್ತು. ನಾನು ಪಾಪ ಸುಸ್ಸು ಮಾಡಕ್ ಹೋಯ್ತೈತೆ ಅಂತ ನೋಡ್ರೆ ಎಲ್ಲಿ ಸ್ನೋಬೆಲ್ ಸಿಕ್ತಾ ಮೇಲ್ಗಡೆ ಹೋಗಿ ಕುತ್ಕೊಂಡ್ಬಿಡಿ. ಒಬ್ಬಾ ಬಂತಲ್ಲ. ಪಾಪ ಅವನು ವ್ಲಾಗ್ ಮಾಡ್ತಾ ಇದ್ದ, ಅದೇ ಪಟ್ ಅಂತ ಕರೆಂಟ್ ಹೊರಟೋಯ್ತು. ಹೆಂಗ್ ಕಾಣ್ತವ್ರ ಗೊತ್ತ ಅವ್ರಿಬ್ರು? ಹಿಂಗ್ ಕಾಣ್ತಾ ಇದೀವಿ, ಬ್ಯೂಟಿಫುಲ್ ಆಗಿದ್ದೀನಿ. ಹ್ಯಾಂಡ್ಸಮ್. ಏನು ಇದು? ಹಾಯ್. ಇಲ್ಲ ಚಂದು ಛೀ. ಸ್ನೋಬೆಲ್ ಕಲ್ದೋಗ್ಬಿಟ್ಟಿತ್ತು. ಏನೇ ಅದು ಹಿಂದೆಗಡೆ? ನಮ್ಗೆ ಹಿಂಗೆಲ್ಲ ಭಯ ಪಡಿಸ್ತಾರೆ ದೇವ ದೇವ ಅಂತ. ಫಸ್ಟೇ ಗಾಬರಿ. ಇಲ್ಲ ನೋಡು 3 ಜನ. ನಾವು 3 ಜನ ಮಾತ್ರ ಟ್ವಿನ್ನಿಂಗ್. ನೀವಿಬ್ರು ಚಡ್ಡಿ ಚಿಕ್ಕರು, ಇವ್ರು ಪ್ಯಾಂಟ್ ಚಿಕ್ಕ. ಎತ್ಕೊಂತೀನಿ ಫಸ್ಟ್ ಬ್ಯಾಗ್ ಎತ್ಕೊಂಡಿದ್ದೀನಿ. ಚಂದಪ್ಪ ನನ್ ಬ್ಯಾಗ್ ಜಾಣ ಮಗ ಹೋಗಪ್ಪ. ಇದು ನಮ್ ಪರಿಸ್ಥಿತಿ ಹೆಂಗಾಗ್ಬಿಡೈತಿ ಅಂದ್ರೆ ಗಾಯ್ಸ್, ನೋಡಿ ಎಷ್ಟು ಖರ್ಚು ಇದೆ. ಫುಲ್ ಕಟ್ಲೆ. ಇವಾಗ ಬ್ಯಾಗ್ ಲಗೇಜ್ ಕಾರಲ್ಲಿ ಇಟ್ಕೊಂಡು ಕರೆಂಟ್ ಹೋಗ್ಬಿಟ್ಟಿದೆ ಇವತ್ತು, ಯಾಕೋ ಗೊತ್ತಿಲ್ಲ. ಹೆಂಗಿದೆ ಅಂದ್ರೆ ಕತ್ಲೆ, ಫುಲ್ಲು ಕತ್ಲೆ. ಹುಡುಗಿ ದೆವ್ವ ಅಂದ್ರೆ ಭಯ. ಕೊಡು ಬ್ಯಾಗ್ ಕೊಡು. ಆಗಲ್ಲ ಅಂತ ಗೊತ್ತಿದ್ರು ಗೈಸ್, ಸೊ ಇವಾಗ ನಾವು ದೆವ್ವನ ನೋಡಕ್ ಬಂದಿದೀವಿ. ಎಲ್ಲಿ ನಂಗೆ ಅಡ್ವಾಂಟೇಜ್ ಏನ್ ಗೊತ್ತಾ? ಸ್ಪೆಕ್ಸ್ ಹಾಕೊಂಡಿಲ್ಲ ಅಂದ್ರೆ ಕಣ್ಣೇ ಕಾಣಲ್ಲ. ಅಲ್ಲೋಡೆ ಇಲ್ಲಿ ಏನೇ ಅದು ಖಾಲಿ ಬಿಲ್ಡಿಂಗ್ ಬನ್ನಿ ಅಂತ ಎಲ್ಲ ಕಡೆ ಅಲ್ಲೋಡೆ. ದೇವ್ರೇ ನಿನ್ನ ಬ್ಲೆಸ್ ಮಾಡ್ತಾ ಇದ್ಯೋ. ಕರೆಂಟ್ ಒಳ್ಳೇದಾಯ್ತು. ಇವನ್ ನೋಡಿ ಹುಚ್ಚಾಡ್ದಂಗ ಆಗ್ತದೆ. ನನ್ ಭಯ ಅಲ್ಲಿ
ನನ್ಗೆ ಇರಿಟೇಟ್ ಮಾಡ್ತಾರೆ ಅನ್ಸುತ್ತೆ ಯಾಕೋ. ಇರಿಟೇಟ್ ಮಾಡಲ್ಲ. ಇವಾಗ ಇವರು ಹೇಳು ಬ್ರೋ ಹೇಳು. ಇವಾಗಿಲ್ಲ ಅಕ್ಕ. ದೃಷ್ಟಿ ತೆಗಿಯಕ್ಕೆ ನಿಂಬೆಹಣ್ಣು ಮೆಣಸಿನಕಾಯಿ ಉಪ್ಪು ಅದ್ರಲ್ಲಿ ದೃಷ್ಟಿ ತೆಗಿಬೇಕಾ? ಇನ್ನು ಏನೇನ್ ತರಲ್ಲ ತೆಗಿತಾರೆ. ಅದೇನೋ ನೀರ್ ಕಾಯಿಸಿ ಕುಂಕುಮ ಇಟ್ಟಿ ನಂಗೆ ಗೊತ್ತಿಲ್ಲ ಬ್ರೋ. ನಮಗೂ ಗೊತ್ತಿಲ್ಲ. ಇವಾಗ ಪೂಜೆ ಮಾಡೋದು ಇವ್ರೆ. ಮಾಟ ಮಾಡ್ತಿಲ್ಲ. ಆಮೇಲೆ ಹಂಗೆ ಅನ್ಕೊಂಡ್ಬಿಟ್ಟಾರು. ತಡೆ ಇಲ್ದಿರೋ ಹುಷಾರಾಗಿ ಬರಕ್ಕೆ ತಾನೇ ಬ್ರೋ. ಮಾಡ್ರಿ ಹಾಕೋ ನೀರ್ ಹಾಕೋ ಚೆನ್ನಾಗ್ ಹಾಕೋ. ಅಲ್ಲ ಝೂಮ್ ಇಂದಲ್ಲಿ ಹಿಡಿತೀನಿ. ಅಯ್ಯೋ ಹಾಕಿರೋ 1 ಬಕೆಟ್ ನೀರ್ಗೆ ಏನೋ ನಿಂದು ಏನೋ ಇದು ಇದೆ ಕೊಟ್ಬಿಟ್ರು ಕಾಸು. ನಿಂಗ್ ಕೂಲಿ ಪೋದು ಗೈಸ್ ಹಂಗೆ ಜೋಬಲ್ಲಿ ಇಟ್ಕೊಂಡಿದ್ ಅನ್ಸುತ್ತೆ ಬಟ್ಟೆ ಹೋಗ್ದಾಗ ಹಂಗೆ ನೋಟ್ ಹೆಂಗ ಆಕ್ಚುಲಿ ಅದು ನಂದಲ್ಲ, ಶಿವು ಅವ್ರದ್ದು. 20 ರೂಪಾಯಿನ ಬರುವಾಗ ನಿಮ್ಗೆ ರಿಟರ್ನ್ ಕೊಡ್ತೀನಿ. ನಾನೇನೋ 20 ರೂಪಾಯಿನ 2 ಕೋಟಿ ಮಾಡ್ತೀನಿ ಅಂತಾರೆ ಅಂತ ನೋಡ್ತಾ ಇದೀನಿ. ಈ 20 ರೂಪಾಯಿಲಿ ಏನ್ ಸಿಗುತ್ತೆ? ಎಲ್ಲ ಸಿಗುತ್ತೆ. ನಾಯಿ ಕಣ್ಣು, ಕುರಿ ಕಣ್ಣು, ಚಂದು ಕಣ್ಣು, ನನ್ ಕಣ್ಣು, ಎಲ್ಲಾರ ಕಣ್ಣು ಹೋಗ್ಲಿ. ತೂ ಅಂತೆ. ಸೊ ಗೈಸ್ ಇವಾಗ ಹೊರಟಿದೀವಿ. ಫಸ್ಟ್ ಊಟ ಮಾಡಕ್ ಕರ್ಕೊಂಡು ಹೋಗ್ತಾನೆ. ಆಮೇಲಿಂದ ನಾವು ಲಾಂಗ್ ಡ್ರೈವ್ ಹೋಯ್ತೀವಿ. ಬೀಜ ಕೊಟ್ಟಿದ್ದಂತ ತಿನ್ನಕ್ಕೆ. ಏನ್ ಬೀಜ ಇದು? ಪಿಸ್ತಾ ಅದು ಬೀಜ. ಪಿಸ್ತಾ ಕೊಟ್ಟಿದ. ನಾನೇ ಬೈಕೊಂಡಿದ್ದು. ರೋಡೇ ಇಲ್ಲ. 4 ಜನ ಹೋಯ್ತಾ ಇದೀವಿ ಗೈಸ್. ನಾವು ಸೈನಿಕರು. ಆಕ್ಚುಲಿ ಪ್ಲಾನ್ ಇದ್ದಿದ್ದು ಹಿಂಗ್ ಹೋಗ್ಬೇಕಂತ. ಅರೆ ಪ್ಲಾನ್ ಒಂಚೂರು ಶಿಫ್ಟ್ ಆಗಿದೆ. ಹಿಂಗ್ ಹೋಗಿದ್ದೀರ ನೀನು? ಎಲ್ಲಿಗೆ? ಉಷ್ಟ್ ಪಕೋಡ. ಅಯ್ಯೋ ಹುಡುಗರು ಇವಾಗ ಅಡ್ಜಸ್ಟಬಲ್ ಹೆಂಗೋ ಅಡ್ಜಸ್ಟ್ ಮಾಡ್ತೀವಿ. ಇನ್ನೊಂದು ಜಾಗದಲ್ಲಿ ಹುಡುಗಿರಿ ಇವ್ರು ಆಗ್ತಿದ್ದ ಕಾಣಿಸಿಲ್ಲ. ಕ್ಲಬ್ ಹತ್ರ ಹೋಗು. ಕ್ಲಬ್ ಹುಡುಗಿ ಪೆಟ್ರೋಲ್ ಹಾಕ್ಸಕ್ ಬಂದಿದೀವಿ. ಸೊ ಅವಳು ಮಲ್ಕೊಂಡ್ ಇವಾಗ ಎದೊಳ್ತಾ ಇದ್ಲೆ. ಬರೀ ಒಂದ್ 20 ನಿಮಿಷಕ್ಕೆ ಶೆಡ್ ಆಗ್ಬಿಟ್ಟಿದ್ದಾಳೆ, ಮಲ್ಕೊಂಡ್ಬಿಟ್ಟಿದ್ದಾಳೆ. ಮತ್ತೆ ಇನ್ನ ಮಧ್ಯರಾತ್ರಿ ಅಲ್ವಾ ಅದಕ್ಕೆ ಇರೋ ಅಲ್ಲಿ ಏನಾನ ತಗೊಂಡ್ ಬರ್ತೀನಿ ತಿನ್ನಕ್ಕೆ ಚಿಪ್ಸ್ ಅಲ್ಲಿ. ಓಕೆನಾ? ನಿಂಗೆ ಹೊಟ್ಟೆ ಸಿಗೋದು. ಅಯ್ಯೋ ನಿದ್ದೆನೆ ಹೊಂಟೋಯ್ತು ಕಣ ನಂಗೆ. ನಿಂಗೆ ಹೊಟ್ಟೆ ಹಸಿಬೋದು ಬೇಬಿ ಮಂತ್. ನಿಂಗೆ ಬಿಸ್ಕೆಟ್, ಲೇಸು ಎಲ್ಲ ತಗೊಂಡ್ ಬಂದ್ ಕೊಡ್ತೀನಿ ನಾನು. ಆಯ್ತಾ? ಆಯ್ತಪ್ಪ ಆಯ್ತು. ನಾನು ಇವತ್ತು ನೀನು ಲೈನ್ ಆಗ್ತಾ ಇಲ್ಲಪ್ಪೋ, ಸರ್ಕಲ್ಲೇ ಆಗ್ತಾ ಇದೀಯ ನನಗೆ. ನಮ್ಮ ಹುಡುಗಿಗೆ ಪಾಪ ಈಟಿಂಗ್ ಏನಾನ ತಗೊಂಡ್ ಬರೋಣ ಗೈಸ್. ಇವಾಗ ಏನಾನ ಹೊಟ್ಟೆಗೆ ಇರ್ಲಿ ಅಂತ ತಗೊಂತಾ ಇದೀವಿ ಸೇಫ್ಟಿಗೆ. ಅವಳಿಗೆ ಕಿಂಡರ್ ಜಾಯ್ ಕೊಡ್ತೀನಿ ಗೈಸ್. ಹೆಂಗಾರ ತಂದ್ ನೋಡೋಣ. ನಮಗೆ ನಿಮ್ ಹುಡುಗಿ ಕಿಂಡರ್ ಜಾಯ್ ಇಷ್ಟ ಇಲ್ಲ, ಡೈರಿ ಮಿಲ್ಕ್ ಇಷ್ಟ, ಅದಕ್ಕೆ ಡೈರಿ ಮಿಲ್ಕ್ ತಗೊಂಡಿದೀನಿ. ನೋಡಿ ಗೈಸ್ ಇವನು ಅವಳು ಕಿಂಡರ್ ಜಾಯ್ ಅಂದ್ರೆ ಇಷ್ಟ. ನೋಡೋಣ ಕಿಂಡರ್ ಜಾಯ್ ಅಂತ ಹಿಂಗೆ ಅಂತ ನೋಡಿ. ಕಿಂಡರ್ ಜಾಯ್ ಥ್ಯಾಂಕ್ ಯು ಬೇಬಿ ಅಂತ ಹಂಗೆ ಹೇಳದ್ ನೋಡೋರು. ಎಲ್ಲ ತಗೊಂಡಿದೀನಿ. ಅವಳ ಎಕ್ಸ್ಪ್ರೆಷನ್ ನೋಡಿ, ಕಿಂಡರ್ ಜಾಯ್ ಎಕ್ಸ್ಪ್ರೆಷನ್. ಏನೋ ಇದು ಚೆನ್ನಾಗಿ ಸೂಪರ್. ಅದೇ ನಿಮ್ ಕೈಯಲ್ಲಿ ಓಡ್ಸಕ್ ಕೊಡೋಣ. ಬೇಡ ಇವಾಗ ನೋಡಿ ನಾವು ಬಂದಿದೀವಿ ಬೇಬಿ. ಕಿಂಡರ್ ಜಾಯ್. ಅವಾಗ್ಲೇ ಹೇಳ್ದೆ, ಹಂಗೆ ಹೇಳ್ತಾರೆ ನೋಡ್ಬೇಕಾದ್ರೆ. ಅದ್ಯೋ ಎಷ್ಟ್ ದಿವಸದಿಂದ ಕೇಳ್ದ ಕೊಡ್ಸಿ ಚಂದು. ಕೊನೆಗೂ ಕಿಂಡರ್ ಜಾಯ್ ಗೈಸ್. ಇವನು ನನ್ನ ಹಲ್ಲು ಹಾಳಾಗುತ್ತೆ ಅಂತ ಕೊಡ್ಸಲ್ಲ, ಉಳ್ಕಲಾಗಿದೆ ಅಂತ. ಸ್ಪೈಡರ್ ಮ್ಯಾನ್, ನನ್ ಸ್ಪೈಡರ್ ತರ ಆರ್ಲಿ ಅಂತನಾ. ಸ್ವಲ್ಪ ಚಿಲ್ಲಾಗಿರ್ಲಿ, ಸ್ವಲ್ಪ ಮಂಕಾಕ್ಬಾರ್ದು. ಹೋಯ್ತಾ ಹೊಟ್ಟೆ ಹಸಿಯುತ್ತೆ ಗೈಸ್. ಸೊ ಅದಕ್ಕೆ ಸೇಫ್ಟಿಗೆ ಏನಾನ ಇದ್ರೆ ತಿಂತಾ ಇರ್ಬೋದು, ಬಾಯಿ ಇದಾಗ್ತಾ ಇರುತ್ತೆ. ಏನಕ್ಕೆ ಕಷ್ಟ ಇದೆಯಾ? ಕಿಂಡರ್ ಜಾಯ್ ಕೊಡ್ಸಿ ತಪ್ಪಾಯ್ತಾ? ಖುಷಿಗೆ. ಓಕೆ ಗೈಸ್, ಇವಾಗ ಇನ್ನ ಅಲ್ಲಿ ಇನ್ನೊಂದು ಕಾರ್ನ ಪಿಕ್ ಮಾಡ್ಕೋಬೇಕು. ಬನ್ನಿ ಹೋಗುವ. ನೀನೇನಕ್ ಪಿಕ್ ಮಾಡ್ತೀಯ ಕಾರ್ನ? ಕಾರಕ್ ಬರುತ್ತೆ, ನಾವಲ್ಗ ಹೋಗ್ತಾ ಇದೀವಿ. ಪಿಕ್ ಮಾಡ್ಬೇಕು ಅಂದ್ರೆ ಕರ್ಕೊಂಡ್ ಹೋಗ್ಬೇಕು. ಕರೆಕ್ಟ್ ತಾನೇ? ಅಲ್ಲ, ನಾವು ಅವರು ನಮ್ ಜೊತೆಗೆ ಜಾಯಿನ್ ಆಗ್ತಾರೆ. ಗೈಸ್ ಇನ್ನ ಒಬ್ರು ಪಿಕ್ ಆಗಿದ್ದಾರೆ. ಅಲ್ಲೂ ಜೇನು ಆಗ್ತೀರಾ ಗಾನ್ ಮ್ಯಾಡ್ ಫ್ಯಾನು. ಸೊ ಗೈಸ್ ಇವ್ರು ಊಟ ಕರ್ಕೊಂಡ್ ಬಂದಿದ್ದಾರೆ. ಇವ್ರೇನೋ ತಿಂತಾರಂತೆ. ನಾನ್ ಪ್ಲಾನ್ ಮಾಡಿದ್ ಬೇರೆ ಕಡೆ.
ಅಲ್ಲಿ ಬೇರೆ ಕಡೆ ಚೆನ್ನಾಗಿರುತ್ತೆ ಅಂತ. ಒಂದ್ ಕಡೆ ಹೋಗೋಣ ಅಂತ ಅನ್ಕೊಂಡ್ವಿ, ಅಲ್ಲಿ ಸಕ್ಕದ ಇರ್ತಿತ್ತು ಏನಿದ್ರು. ಬಟ್ ಏನ್ ಮಾಡಕ್ಕಾಗಲ್ಲ, ದುರದೃಷ್ಟದಿಂದ ನಾವು ಬೇರೆ ಕಡೆ ಬಂದಾಯ್ತು. ಊಟ ಎಲ್ ಸಿಗೋರು ತಿನ್ನೋದಷ್ಟೇ ಈಗ. ಕಾರ್ ಓಡ್ಸಕ್ ಬರುತ್ತಾ? ಇಲ್ಲ ಬ್ರೋ, ಕಲ್ತೀನಿ ಬೇಕಾ ನೀವು ಕೂತ್ಕೊಂಡ್ರೆ. ಸೀರಿಯಸ್ ಆಗಿ ಇವಾಗ ನೋಡೋಣ ಬ್ರೋ ಮುಂದೆ. ಅಯ್ಯೋ ತಳ್ಳೋ ಪರಿಸ್ಥಿತಿ. ಸೊ ಗೈಸ್, ಇವಾಗ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಬಂದಿದೀವಿ ಊಟ ಮಾಡಕ್ಕೆ. ಊಟ ಮಾಡ್ಕೊಂಡು ಹೋಗೋದು ಹೊಟ್ಟೆ ಬೇಜಾನ್ ಅನ್ಸುತ್ತೆ. ಬನ್ನಿ ಫಸ್ಟ್ ಊಟ ಮಾಡ್ಕೊಂಡು. ಬಿರಿಯಾನಿಗೆ ಇಷ್ಟ ಜನ ಇರೋದ್ ನೋಡಿದೀನಿ. ಬೆಳಿಗ್ಗೆ ವೆಜ್ ಊಟಕ್ಕೂ ಇಷ್ಟ ಜನ ಇರ್ತಾರೆ ಅಂದ್ರೆ ಲೈಫ್ ಅಲ್ಲಿ ಫಸ್ಟ್. ಆದ್ರೆ ಎಲ್ಲ ತಿನ್ಲೇಬೇಕು. ಹಾ, ಇಲ್ಲೆಲ್ಲ ಫೇಮಸ್ ಇಲ್ಲಿ. ಬಿಟ್ರೆ ಊಟ ಎಲ್ಲೂ ಸಿಗಲ್ಲ. ಈಗ ತಿಂತೀರಾ ಇಲ್ವಾ? ತಿನ್ಬೇಕು. ತಿನ್ನಲ್ವಾ? ನಾನ್ ನೋಡಿದ್ದೆ ಹಂಗೆ. ಅಂದ್ರೆ ಇಷ್ಟ ತಿಂತೀನಿ, ಇಷ್ಟ ಆಗಿಲ್ಲ ಅಂದ್ರೆ ಹಂಗೆ ಉಪವಾಸ ಸ್ವಲ್ಪ ಹೊಟ್ಟೆ ತುಂಬ್ಕೋ. ತಿಂತೀನಲ್ಲ ಹೇಳಿದ್ದು. ಗೈಸ್ ಏನ್ ಗೊತ್ತಾ, ಈ ಅಣ್ಣನ ಎದೋಳ್ಸಕ್ಕೆ ಸಾಹಸ ಮಾಡಿರೋದ್ ನಾವು. ಇವ್ರ ಫೋನ್ ಎತ್ತಿದ್ದೀರಾ, ಅವ್ರ ತಮ್ಮ ಮಾಡಿದೀವಿ. ಅವ್ರ ತಮ್ಮ ಎತ್ಬಿಟ್ಟವನೆ. ಈ ಅಣ್ಣ ಮನೆಗೆ ಹೋದ್ರೆ ಫೋನ್ ಸ್ವಿಚ್ ಆಫ್. ಗೈಸ್ ಅದ್ ಏನ್ ಮಾಡ್ತಾ ಇರತ್ತೋ ಗೊತ್ತಿಲ್ಲ. ಏನ್ ಮಾಡ್ತಾ ಇರ್ತೀವಿ ಸ್ವಿಚ್ ಆಫ್ ಮಾಡ್ತಾ? ಏನು ಮಾಡೋದು? ಏನ್ ನಿಮ್ ಹೆಂಗಸ್ರು ಫೋನ್ ಮಾಡ್ತಾರಾ? ಇವನ್ನೇನ ನೈಟ್ ಅಲ್ಲಿ ಏನೋ ಎಮರ್ಜೆನ್ಸಿ ಏನೋ ಕಾಂಟ್ಯಾಕ್ಟ್ ಮಾಡೋದೇ ಕಷ್ಟ. ಆಮೇಲೆ ಇವ್ರ ತಮ್ಮಂಗ್ ಕಾಲ್ ಮಾಡಿ ಅವರಿಂದ ಇವ್ರನ್ನ ಹಿಡ್ಕೊ ರೀಚಾರ್ಜ್ ಕಲಿನ. ಗೊತ್ತಿಲ್ಲ. ಹೆಂಗೈತೆ? ನೈಸ್. ನೀನು ಬಿಸಿ ಬಿಸಿ ಅದು ಹೆಂಗೈತೆ ಗೈಸ್? ನಂಗೆ ಹಿಂಗ್ ತಿನ್ಸೋರಿದ್ರೆ ಎಷ್ಟ ತಿನ್ಸ್ಕೊಂತೀನಿ ಗೈಸ್. ಗೈಸ್ ಊಟ ಎಲ್ಲ ಆಯ್ತು. ಸೀದಾ ಇವಾಗ ಪಾಸ್ ಆಗ. ಅಯ್ಯೋ ಡಿಪ್ರೆಷನ್. ಅವ್ರ ಮಾತ್ರ ಸೀಟ್ ಬೆಲ್ಟ್ ಹಾಕೋತಾರ, ನಮ್ಗೊಂದ್ ಸೀಟ್ ಬೆಲ್ಟ್ ಸೀಟ್ ಬೆಲ್ಟ್ ಎಲ್ಲ ಐತೆ, ಬೇಜಾನ್ ಐತೆ. ದಯವಿಟ್ಟು ನನ್ಗೆ ಹಾಕು ನಿಜವಾಗ್ಲೂ. ಇಲ್ಲಾಂದ್ರೆ ನಾನ್ ಊರ್ ಬಿಟ್ಟು ಬಿಡ್ಬೇಕಾಗ್ತದೆ. ಇವ್ರು ಓಡ್ಸ ಕರ್ಕೊಂಡು ಹೋಯ್ತಾರೆ ಗೈಸ್. ರೈಡರ್ ಪ್ರೊವೈಡರ್. ಗೈಸ್ ಇವಾಗ ಇಲ್ಲಿ ಮೈಸೂರು ಟೋಲ್ ಹತ್ರ ಬಂದು ಎಕ್ಸಿಟ್ ಆಗಿದ್ವಿ. ನೆಕ್ಸ್ಟ್ ಇಲ್ಲಿಂದ ಹೊಡ್ಬೇಕು. ಅನನ್ಯ ಎಲ್ಲ ಫುಲ್ ಸ್ಲೀಪು, ನಾನ್ ಕಾರ್ ಡ್ರೈವಿಂಗು, ಅಣ್ಣ ಸ್ಲೀಪು, ಇವಳು ಸ್ಲೀಪು. ಇವಾಗ ಎದ್ದಿದ್ದಾಳೆ. ಶಿವ ನೋಡಿ ಗೈಸ್ ಯಾವ ತರ ಕಾರ್ ಓಡಿಸಿ ಯಾವ ತರ ಆಗಿದ್ದಾನೆ. ಏನಾಯ್ತು ಗೊತ್ತಾ, ಇವ್ರು ಇಲ್ಲೇ ಕೂತ್ಕೋತೀನಿ ಅಂತ ಅಲ್ಲಿ ಹೇಳ್ತಾರ. ಚಂದ ಹಿಂದೆ ಕಾರ್ ಹತ್ತ ಅಂತ ಹೋಗ್ಬಿಟ್ಟವ್ರೆ ಹಂಗೆ. ಇವನು ಕಾರ್ ನನ್ ಕೊಟ್ಟ ಗೈಸ್ ಅಲ್ಲಿ ಹತ್ರ ರಾಮನಗರ ಹತ್ರ. ನಾನು ಕೂತಿದ್ದಾನೆ ಅನ್ಕೊಂಡ್ ಮೂವ್ ಮಾಡ್ಬಿಟ್ಟು ಹಿಂಗ್ ಕತ್ಲೇಲಿ ನಗ್ತಾವನೆ. ಅವ್ರಿಬ್ರು ಎಲ್ಲ ಇನ್ನ ಅರ್ಧ ಇಲ್ಲಿಂದ ಸೀರಿಯಸ್ ಆಗಿ ಬೆಂಗಳೂರಿಂದ ಮೈಸೂರಿಗೆ ಬರೋದಲ್ಲ ಟಾಸ್ಕ್. ಮೈಸೂರಿಂದ ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ತಿರಲ್ಲ, ಇವಾಗ ಅದೇ ಟಾಸ್ಕ್, ನೆಕ್ಸ್ಟ್ ಲೆವೆಲ್ ಟಾಸ್ಕ್. ನಾವು ಕೂಡ ಹೋಗ್ಬಿಡಿದ್ವಿ ಅಲ್ಲಿ ಅವ್ರನ್ನ. ಸ್ವಲ್ಪ ಸ್ಮಾಲ್ ಟೀ ಬ್ರೇಕ್. ನಾನು ಏನು ಹೋಗ್ತಾವ್ರಲ್ಲ ಅಂತ ಕೇಳಲೆ ಫಸ್ಟ್. ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಫಸ್ಟ್ ಗಾಬರಿ ಆಗಿದ್ದೆ. ಇವ್ರು ಏನಾಯ್ತು ಬ್ರೋ, ಎಲ್ಲ ಹೋಗ್ತಿದ್ದೀರಾ ಬ್ರೋ ಅಂತ. ಅದ್ರಲ್ಲಿ ಜಾನು ಅವ್ರು ಕಾರ್ ಓಡಿಸ್ತಾ ಇರೋದು. ಓ ಗೈಸ್, ರಿವರ್ಸ್ ಜಾನವರೇ. ಹಲೋ ಒಫಿಷಿಯಲ್ ಟ್ರೀ ಬ್ರೇಕ್ ಅಲ್ಲಿ. ಹಲೋ ಅವ್ರು ಕೇಳಿಸ್ತಾ ಇಟ್ಟು ಮಾಡ್ತಾರ. ಕೇಳಿಸ್ತಿಲ್ಲ, ಸ್ಟ್ಯಾನ್ಸ್ ಅಲ್ಲಿ ಜೋರಾಗಿ ಕೂಗಿಲ್ಲ. ಹಲೋ ಸೂಪರ್. ನೀವೇ ಓಡಿಸಿ, ನಾ ಮಲ್ಕೋತೀನಿ. ಗೈಸ್ ನಿದ್ದೆ ಬರ್ತೈತೆ. ನಾನೇನೋ ಇನ್ ಮಿಕ್ಕಿದ್ 10% ಹೋಗ್ಬೇಕು ಅಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಅಂತ ಆಕ್ಚುಲ್. ಇನ್ನ 30 ಕಿಲೋಮೀಟರ್ ಇದೆ ಇಲ್ಲಿಂದ. ಇನ್ನ ಏನಂದ್ರೆ ಇವಾಗ ಫಾರೆಸ್ಟ್ ಒಳಗಡೆ ಎಂಟ್ರಿ ಆದ್ರೆ ಮುಗೀತು. ಬ್ರೋ ನೀನ್ ಹೋಗಿದ್ಯಾ ಕೊಟ್ಟಿಯವ್ರಿಗೆ? ನಂಗೆ ಇರಿಟೇಟ್ ಮಾಡ್ಬಿಡ್ತು. ಇಲ್ವಾ? ಹೋದ ವರ್ಷ ಇವತ್ತು ಹೋಗೋಣ, ನಾಳೆ ಹೋಗೋಣ, ನಾಡಿದ್ದು ಹೋಗೋಣ, ಅದ್ರ ನಾಡಿದ್ದು ಹೋಗೋಣ, ಕ್ಲೋಸೇ ಮಾಡ್ಬಿಟ್ರು. ಅದಕ್ಕೆ ಈ ವರ್ಷ ಆಗಿದ್ದಾಗ್ಲಿ ಅಂತ ಇದ್ಬಿಟ್ಟು ಇವಾಗೆ ಹೇಳೋಣ. ನನ್ ಸೆಕೆಂಡ್ ಟೈಮ್. ಹೌದಾ? ಗೈಸ್ ಬೆಳಬೆಳಿಗ್ಗೆನೆ ಮೈಸೂರು ಟೋಲ್ ಮುಂದೆ ಲವ್ ಮಾಡ್ತಾವ್ರಿ. ಲವ್ ಮಾಡ್ತಾ ಇರೋದು. ಓಕೆ ಓಕೆ ಓಕೆ. ಯಾರು ನೋಡ್ತಾ ಇಲ್ಲ, ನಾವ್ ಯಾರು ನೋಡ್ತಾ ಇಲ್ಲ. ಏನು ಬರ್ತಾ ಇರೋದು? ಇವಾಗ ನಮ್ 3 ಜನದಲ್ಲಿ ನಿಂಗೆ ಯಾರು ಬೇಕು? ಯಾರು 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 ನಾನು. ಯಾರು ಯಾರು? ಹಂಗೆ ಹಾಕು ತಿಂತದದು. ಕಬಾಬ್ ತಿನ್ನವ್ರು. ಅದು ನನ್ ನಾಯಿ ಯಾವ್ದೇ ನಾಯಿ ಆಗ್ಲಿ ನನ್ ಪಕ್ಕ ಬಂದು ಹಿಂಗೆ ಅದು ಕೆರಿತಲ್ಲ, ನನ್ನೊಂಥರ ಅದು ಫೀಲ್ ಆಗ್ಬಿಡುತ್ತೆ. ಇಲ್ಲೇ ಹೋದ್ರೆ ಅಷ್ಟೇ ನಾಯಿ ತರ ಬಂದ
ಗಾಯ್ಸ್ ಇವ್ಳು ಏನ್ ಬ್ಲಾಗ್ ಮಾಡ್ತಾ ಇಲ್ಲ ಗಾಯ್ಸ್, ನಿದ್ದೆ ಮಾಡೋದೇ ಅವ್ಳು ಕೆಲಸ ಆಗಿದೆ. ಇಲ್ಲ ಬಂದ್ಮೇಲೆ ನಿದ್ದೆ ಪುರ್ಕಿ ಆಗಿದ್ದಾಳೆ ಇವಳು, ನಿದ್ದೆ ಪುರ್ಕಿ ಆಗಿದ್ದಾಳೆ. ನಿಮ್ ಮನೇಲಿ ಇದ್ದಾಗ ನಿದ್ದೆ ಮಾಡ್ತೀಯ, ನಾನು ಆಚೆ ಬಂದಾಗ ನಿದ್ದೆ ಮಾಡ್ತೀನಿ. ಬೇಬಿ ಯು ಲುಕಿಂಗ್ ಸೋ ಕ್ಯೂಟ್ ಗೊತ್ತಾ? ಹೌದಾ? ನಿಜವಾಗ್ಲೂ ಅಲ್ಲ, ನೀನ್ ಅವಾಗೆ ಬಿಟ್ಟೋದು, ಇವಾಗ ಅವ್ರು ನಿನ್ನೆ ಬಿಟ್ಟೋಯ್ತು. ಸೊ ಐತೆ ವಾಪಸ್ ನಮ್ಮ ಜರ್ನಿಯನ್ನು ಶುರು ನಾವು ವಾಪಸ್ ನಮ್ಮ ಜರ್ನಿಯನ್ನು ಶುರು ಮಾಡಿದೀವಿ. ಬೆಳಕೆ ಆಗೋಯ್ತು guys. ಮತ್ತೊಮ್ಮೆ ಜರ್ನಿ, ಮತ್ತೊಮ್ಮೆ ಅದೇ ರೂಟ್, ಮತ್ತೊಮ್ಮೆ. ಇಲ್ಲ 1 hour ಸಾಕು ಅನ್ಕೋ, ಇಲ್ಲಿಂದ ಸೀದಾ ಪಾಸೆ ಆಗ್ಬಿಡ್ತಿದ್ದೆ, ಮೈಸೂರು ರೋಡ್ ಬಿಟ್ಟು ಹೋಗ್ಬಿಡ್ತಿದ್ದೆ ನಾನು ಒಂದೇ 1 hour ಅಲ್ಲಿ. ಲೆಟ್ಸ್ ಗೋ. ಆಯ್ತು ಹೋಗಿ. ಪ್ರೋ ಡ್ರೈವರ್ ಹೆಂಗ್ ಓಡ್ಸಿದ್ರು ನೋಡಿಲ್ವಾ ಅಲ್ಲಿ? ನನ್ನ ಲವ್ವರ ಬ್ಯಾಕ್ಗ್ರೌಂಡ್ ಅಲ್ಲಿ ಮೈಸೂರ್ದು ಮೇನ್ ಚರ್ಚ್ ಇದೆ ತಾನೆ. ನಾವೀಗ ಮೈಸೂರಲ್ಲಿಂದ ಹೋಗ್ತಾ ಇದೀವಿ ಗಾಯ್ಸ್, ಮೈಸೂರ್ ಮೇಲಿಂದ ಹೋಗ್ತಾ ಇದೀವಿ. ಆಕ್ಚುಲಿ ಎಷ್ಟೋ ದಿವಸದಿಂದ ನಾನು ಮೈಸೂರಿಗೆ ಬರ್ಬೇಕಂತ ಅನ್ಕೊಂಡಿದ್ದೆ. ಅಲ್ಲಿ ಇವಾಗ ಬರ್ಬೇಕು ಅನ್ಕೊಂಡಿದ್ದಾಳೆ, ಬಟ್ ಮೈಸೂರು ಬರ್ಬೇಕು ಅನ್ಕೊಂಡಿದ್ದು. ಮೈಸೂರ್ ಮೇಲಿಂದ ಹೋಗ್ತಾ ಇದೀವಿ. ಅತಿ ಶೀಘ್ರದಲ್ಲೇ ವೆಯ್ಟ್ ಮಾಡ್ತಾ ಇರಿ. ಎಕ್ಸ್ ಕಿಂಗ್ ಮೇಕರ್ ಬ್ಲಾಗ್ಸ್ ಅಲ್ಲಿ ನಮ್ಮ ಜಾನೂರ್ ಫೇಸ್ ರಿವೀಲ್ ಆಗುತ್ತೆ. ಇವಾಗ ಏನಾಗಿದೆ ಅಂದ್ರೆ ಲೊಕೇಶನ್ಗೆ ಬೀಚ್ ಹೋಗೋಣ, ಕೊಟ್ಟಿಯೂರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಇಲ್ಲಿ ಗಾನ್ಮೇಡ್ ಅವ್ರು ನೋಡಿದ್ರೆ ಕರ್ಕೊಂಡ್ ಹೋಗ್ತೀನಿ ಅಂತ ಇದಾರೆ. ಶಿವ್ ನೋಡಿದ್ರೆ ಲೊಕೇಶನ್ ಲಾಂಗ್ ಆಗುತ್ತೆ ಅಂತ ಇದ್ದಾನೆ. ಇಲ್ಲಿ ಇವ್ರು ನೋಡಿದ್ರೆ ಡೈರಿ ಮಿಲ್ಕ್ ತಿಂತ ಇದಾರೆ. ಇಲ್ಲಿ ಇವ್ಳು ನೋಡಿದ್ರೆ ಮಲ್ಕೊಂಡಿದ್ದಾರೆ. ಕಣ್ಣೂರಲ್ಲ, ಅದ್ಯಾವುದೋ ಮಡೈ ಕಾವು. ಜಿಂಕಾ ಹ್ಯಾಪಿನಾ? ಹೇಳಿದ್ದು ಬಾರ್ದ್ನಾ? ಹೋಗ್ಬೋದಾ? ಬೇಡ 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 ಬೇಡ, ಸುಮ್ನೆ ಫಾಲ್ಟ್ ಆಗ್ಬಿಡುತ್ತೆ. ಅದು ಅಟ್ಯಾಕ್ ಮಾಡ್ಬಿಡ್ತೀಯ ನೀನು ಅಂತ ದೋಡೋಗ್ತವೆ. ಫೀಟ್ ಮಾಡಂಗಿಲ್ಲ. ಫೀಡು ಮಾಡಂಗಿಲ್ಲ. ಸೊ ಫೈನಲಿ ನಾವು ಜಿಂಕೆನ ನೋಡ್ದೆ, ಜಿಂಕೆನ ತೋರ್ಸ್ದೆ ಚಂದುಗೆ. ಜಿಂಕೆ ನೋಡಿ ಚಂದು ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಏನಂತೆ ಚಂದು? ಜಿಂಕೆ ತೋರ್ಸುದ್ನಾ ಖುಷಿನಾ? ಆನೆ ಇವಾಗ ಆನೆ ತೋರ್ಸ್ಬೇಕಾ? ನನ್ ಪ್ರಕಾರ ಇಲ್ಲಿ ಇರುತ್ತೆ ನಡಿ, ನಂಗೆ ಗೊತ್ತಾಗಿತ್ತು ಅಲ್ಲಿ ಬೋಲ್ಡ್ ಹಾಕಿದ್ರು. ಬರೀ ಸುಳ್ಳು ನನ್ ಮಗ. ನೀನ್ ತೋರ್ಸಿನಿ ಅಂತ ಅಂದಿದ ತಕ್ಷಣ ನೋಡಿ ಪ್ಲೇಟ್ ಚೇಂಜ್. ಆಯ್ತು ನಡಿ. ಟೈಗರ್ ಅಂದ್ರೆ ನಮ್ ಕೈಯಲ್ಲಿ ಆಗಲ್ಲ. ಬಾಯ್ ಬಾಯ್. ಅಲ್ಲಿ ಒಂದು ಇದೈತೆ, ಇದು ಕೊಂಬಿದಿರೋದು ಮೇಲೂ ಓಡ್ತು. ಕ್ರೇಜಿ ಆಗಿ ನೋಡ್ತಾ ಇತ್ತು. ಕೊಂಬಿರೋದು ಏನ್ ಕ್ರೇಜಿ ಆಗಿ ನೋಡ್ತಾ ಇತ್ತು ನೋಡ್ರಿ ಅದು. ಫೈನಲಿ ಒಂದಾದ ತೋರ್ಸುದಲ್ಲ, ಒಂದಲ್ಲ ನೋಡಿ ಅಲ್ಲಿ ಆನೆ ಹೋಗ್ತಾ. ಫಸ್ಟ್ ವಿಡಿಯೋ ಮಾಡ್ಕೊಂಡು ಜೂಮ್ ಮಾಡ್ಬೇಕು ನೀನು. ತೋರ್ಸಿದೀನಿ. ರಿಯಲ್ ಆನೆ ಕೊಡು. ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಆನೆ ತೋರ್ಸಿದ್ರಲ್ಲಿ ಬಂದಿದ್ದ ಅಷ್ಟೇ ನನಗೆ ಕ್ಲೋಸ್ ಆಗಿದೆ. ಗಾಡಿಗೆ ಬರ್ಲ ನನಗಂದ್ರೆ ಹೋಗಿ ಆನೆಗಿನೆಲ್ಲ ಮುಟ್ಕೊಂಡ್ ಬರ್ಬೋದಾಯ್ತು. ಚೆನ್ನಾಗಿದೆ, ಟ್ರೈ ಮಾಡ್ಬಿಡೋಣ. ನೆಗಡಿಯಾದಾಗ ನಾವ್ ಮಾಡ್ತೀವಲ್ಲ ಹಂಗ್ ಮಾಡ್ಬೇಕದ. ಬಿಡಲ್ಲ ಅಲ್ಲ ಅಂತ. ಆಮೇಲೆ ಕೊಡ್ಸುಪ್ಪು ನನ್ ಬರ್ತಡೆ ನೆಕ್ಸ್ಟ್ ರಿಯಲ್ ಆನೆ. ನಮ್ದು ಘಾಟ್ ಸೆಕ್ಷನ್ ಅಲ್ಲಿ ಎಳಿತೀರಲ್ಲ, ಅದ್ ಫೀಲೇ ಮಾಡ್ಸಲ್ಲ ನಾವು. ಏನು ತಿಂದಿಲ್ಲ. ಒಂದು ಗ್ಯಾಸ್ಟ್ರಿಕ್, ಒಂದು ನನ್ಗೂ ಫುಲ್ ಗ್ಯಾಸ್ಟ್ರಿಕ್ ಆಗೋಯ್ತು. ಇಲ್ಲಿವರೆಗೂ ಐತೆ, ಗ್ಯಾಸ್ ಐತೆ ಫುಲ್ಲು. ನನಗೆ ಬ್ರೋ ಒಂದ್ ಸೈಡ್ ಕಿವಿ ಬ್ಲಾಕ್ ಆಗಿತ್ತು, ಇವಾಗ ಓಪನ್ ಆಯ್ತು. ಟಿವಿ ಬ್ಲಾಕ್ ಇರ್ಲಿ. ನಾಯಿ ಚುಚ್ತವ್ರೆ. ಏನಾಯ್ತು ಇವಾಗ? ನೀವ್ ಯಾಕೆ ಅಷ್ಟೊಂದು ಸ್ಪೀಡಾಗಿ ಓಡಿಸಿದ್ರಿ ಅವ್ರು ನೋಡ್ರಿ. ಪಾಪ ನಿದ್ದೆ ಮಾಡಿದ ಒಬ್ನೇ ಓಡ್ಸ್ತಾ ಇನ್ನ ಎಷ್ಟ್ ಕಿಲೋಮೀಟರ್ ಘಾಟ್ ಸೆಕ್ಷನ್? ಅಯ್ಯೋ ಇನ್ನ 80 ಕಿಲೋಮೀಟರ್. ಇನ್ನ 80 ಕಿಲೋಮೀಟರ್ ಘಾಟ್ ಸೆಕ್ಷನ್. ಸತ್ತ 80 ಕಿಲೋಮೀಟರ್ ಇಲ್ಲ. ಅದು ಹೆಂಗೋಯ್ತು ಗೊತ್ತಾ? ಯಾಕೆ ಹಿಂಗ್ ಸ್ಟ್ರೈಟ್ ಆಗಿ ಮಾಡಕ್ ಏನಾಗಿತ್ತು? ನಾನು ಓಡಿಸ್ತಿರೋನ್ಗೆ ನನಗೆ ವಾಮಿಟ್ ಬರಂಗ್ ಆಗ್ತೈತೆ. ಅದು ಇವರು ಸಿಂಗಲ್ ಡ್ರೈವರ್, ಒಬ್ನೇ ಒನ್ ಮ್ಯಾನ್ ಆರ್ಮಿ ಅಂತ. ನಮ್ದ್ರಲ್ಲಿ ಲೇಡಿ ಬಾಂಡ್ ಇದಾರೆ. ಪ್ಲೇಸ್ ಎಲ್ಲ ಕೇಳಿ ಅವ್ರಿಗೆ ರಿವ್ಯೂ ಕೇಳಿ. ಹೇಳು ಹೆಂಗೈತೆ ನಮ್ ಡ್ರೈವಿಂಗ್? ಹೆಂಗಿತ್ತು ಡ್ರೈವಿಂಗ್? ಹಂಗಾರೆ ಇಷ್ಟ ಚೆನ್ನಾಗಿ ಓಡಿಸಿದ್ರು. ನಿದ್ದೆ ಮಾಡ್ತಾ ಇದ್ರು. ಎಲ್ಲಿಂದ ಗೊತ್ತಾಗುತ್ತೆ? ಕೂತಿರೋ ಇಲ್ಲಿ ಹೆಂಗ್ ಗೊತ್ತಾ? ಸಾಂಗ್ ಹೇಳ್ತಿರ್ತಾರೆ, ಕೋಮಾ ಕೋಮಾ. ನೀವು ರಾಜ ಬರ್ತದಲ್ಲ, ಅಮರ್ ರೈಡರ್. ಮನಸ್ಸಿನಲ್ಲಿ ನನ್ನವರು ಯಾರು ಇಲ್ಲ ಅನ್ಕೊಂಡು ಇವ್ರು ಸಾಂಗ್ ಆಡ್ಕೊಂಡು ಹೊಡಿತಾ
ಇನ್ನ 80 ಕಿಲೋಮೀಟರ್. ಅಂದ್ರೆ ಇನ್ನೊಂದ್ ಸ್ವಲ್ಪ ಇದೆ ಅಷ್ಟೇ, ಆಮೇಲೆ ಮೇನ್ ರೋಡ್ ಬರುತ್ತಲ್ಲ. ನಾನು ಎಲ್ಲಿ ಚಚ್ತಾ ಇದೀನಿ. ಅವ್ನು ಹೆಂಗ್ ಹೋಗ್ತಾ ಇದ್ದಾನೋ ನೀನು ಹಿಂದೆ ಇದ್ಯಾ. ಎಸ್ ನಾವೀಗ ವಾಪಸ್ ಹೊರಟಿದೀವಿ. ಉಷ್ಟ್ ಪಕೋಡ ಆಗಿರೋ ಚಂದು. ಯಾಕೆ ನಿನ್ಗೆ ಹಿಂಗೆ? ನನ್ ಕೈಯಲ್ಲಿ ಆಯ್ತಾ ಇಲ್ಲ. ಯಾಕೆ? ಕ್ಯೂ ಗಾಟ್ ಸೆಕ್ಷನ್ ಅಲ್ವಾ, ಅದಕ್ಕೆ ಮಲ್ಕೋ. ನಾನು ಮಲ್ಕೋತೀನಿ, ಅಲ್ಗೋದ್ಮೇಲೆ ಸಿಗ್ತೀವಿ ಗೈಸ್. ಇಲ್ಲಿ ನಮ್ ತರ ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ ಗೈಸ್. ಇಲ್ಲಿ ಕೊಬ್ಬರಿ ಎಣ್ಣೆ ಎಲ್ಲದಕ್ಕೂ, ಪ್ರತಿಯೊಂದು ಅಡ್ಗೆಗೂ ಏನೇ ಆದ್ರೂ ಕೊಬ್ಬರಿ ಎಣ್ಣೆನೇ ಇವ್ರಿಗೆ ಯೂಸ್ ಮಾಡೋದು. ಅಂಡ್ ನಾವಿಲ್ಲಿ ಏನು ರೂಮ್ ಸಹ ಹುಡ್ಕಿಲ್ಲ. ಯಾವಾಗ ಹೋಗಿ ಸ್ಟೇ ಎಲ್ಲಿ ಮಾಡ್ತೀವಿ, ಯಾವ ತರ ಇರುತ್ತೆ ಅಂತೆಲ್ಲ ತೋರಿಸ್ತೀವಿ. ಇವಾಗ ಫಸ್ಟ್ ಹೋಗಿ ರೂಮ್ ಎಲ್ಲ ಹುಡುಕ್ಬೇಕು, ಇವ್ನ ಎದೊಳ್ಸ್ಬೇಕು, ಇವ್ನೊಂಚೂರು ಆಕ್ಟಿವ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಟಿಫನ್ ಆಕ್ಚುಲಿ ಫುಲ್ಲು ಗ್ಯಾಸ್ಟ್ರಿಕ್ ಆಗೋಯ್ತು, ನನ್ಗೂ ಏನು ತಿನ್ನಕ್ಕೂ ಆಗ್ತಾ ಇಲ್ಲ. ಯಾರ್ಯಾರು ಈ ಸಲ ಕೇರಳಕ್ಕೆ ಬಂದಿದ್ದೀರಾ ಕಮೆಂಟ್ ಮಾಡಿ ನೋಡೋಣ. ಬನ್ನಿ ಹೋಗೋಣ ಈಗ. ಇವರು ಎಲ್ಲ ಬರ್ಲಿ, ತಿನ್ಕೊಂಡು ಇವ್ರು ಬಂದಿದ ತಕ್ಷಣ ಹೊರಟಿ ಯಾವ ತರ ಸ್ಟೇ ಹುಡುಕ್ತೀವಿ ಅಂತ ತೋರಿಸ್ತೀನಿ. ಓಕೆ, ಯು ನೋ ಇಂಗ್ಲಿಷ್? I know to talk. ವಾಟ್ ಯು ನೋ? What about English? ಆಸ್ಕ್ ರೂಮ್, ಗೋ. They have room. They have one thing. They know Kannada. How to talk. ಓ ಹೌದಾ, ಕನ್ನಡ ಕನ್ನಡ ಗೊತ್ತಾಣ? ಒಳ್ಳೇದಾಯ್ತು. ಇದು ಹಾ ಅಲ್ಲ, 9 ಜನ ಇದೀವಿ. ಹಾ, ಸೊ ಇವಾಗ ನಾವು ರೂಮ್ ಕೆಳಗ್ ಬಂದಿದ್ದೀವಿ ಗೈಸ್. ಎಲ್ಲಿಂದ ಬಂದಿದ್ದೀವಿ? ಹೇಳಿದ್ರೆ ಪಕ್ಕದ ಏರಿಯಾ ಅಲ್ಲ, ಕರ್ನಾಟಕದಿಂದ ಬಂದಿದೀವಿ. ನೀವು ಈ ತರ ಹೇಳಿದ್ರೆ ಹೆಂಗೆ? ಕರ್ನಾಟಕ. ಇಲ್ಲಿ ಬಂದ್ ಅಂದ್ರೆ ಇಲ್ಲಿ ಬರ್ತಾ ಇರ್ತಾರಲ್ಲ, ಅವರಿಂದ ಕಲ್ತ್ಕೊಂಡಿರೋ. ಮೈಸೂರಲ್ಲಿ ಮೈಸೂರಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾರೆ. Bro, how are you? ಐ ಆಮ್ ಫೈನ್, ಹೌ ಆರ್ ಯು? Where are you from? ಐ ಆಮ್ ಫ್ರಮ್ ಕರ್ನಾಟಕ. ಯು ಆರ್ ಫ್ರಮ್? From Kerala. ಯು ಆರ್ ಫ್ರಮ್ ಕೇರಳ. ದೆನ್ ಗೆಟ್ ಲಾಸ್ಟ್, ಗೆಟ್ ಲಾಸ್ಟ್. ಕನ್ನಡಿಗ. ಬೈಲ್ ಇನ್ನೊಂಚೂರು ಕ್ವಶನ್ಸ್ ಇದೆ. ವಾಟ್ ಈಸ್ ಯುವರ್ ಹಾಬಿ? ಮಾತಾಡ್ತಾರೆ, ಅದನ್ನು ಇಂಗ್ಲಿಷ್ ಅಲ್ಲೇ ಹೇಳ್ತಾರೆ. ವಾಟ್ ಈಸ್ ಯುವರ್ ಹಾಬಿ? This guy Abhi only. This guy Abhi. ಬೇರೆ ತಿಳ್ಕೊತಾರ. ವಾಟ್ ಈಸ್ ಯುವರ್ ಆಂಬಿಷನ್? ವಾಟ್ ಈಸ್ ಯುವರ್ ಆಂಬಿಷನ್? ಆಂಬಿಷನ್ ದಿನ ಕುಡಿ, ಮನೆಗ್ ನಡಿ, ರಾತ್ರಿ ಆದ್ರೆ ಹುಡುಗಿ ನೀಡಿ. ನೋ. ನಾವೀಗ ಫೈನಲಿ ರೂಮ್ ಮಾಡಿದೀವಿ. ಇಲ್ಲೇ ಫಸ್ಟ್ ಎಲ್ಲಿ ಬಂದಿದ್ವೋ ವಾಪಸ್ ನಮ್ಮ ಕನ್ನಡದವ್ರ ಹತ್ರನೇ ಬಂದಿದೀವಿ, ಇಲ್ಲೇ ಮಾಡಿದೀವಿ. ನನ್ ಮಕ್ಕ ನನ್ಗೆ ನೋಡ್ಕೊಳಕ್ ಆಯ್ತಾ ಇಲ್ಲ, ಅಷ್ಟು ಟ್ಯಾನ್ ಎಲ್ಲ ಒಂಥರ ಹಿಂಸೆ, ಇಚ್ಚಿ ಆಗ್ತಾ ಇತ್ತು ನಂಗೆ. ಫ್ರೆಶ್ ಅಪ್ ಆಗ್ಬೇಕು ಫಸ್ಟ್. ಫ್ರೆಶ್ ಅಪ್ ಆಗಿ ಆಮೇಲೆ ರೂಮ್ ಯಾವ ತರ ಇದೆ ಅಂತ ತೋರಿಸ್ತೀವಿ. ಅಲ್ಲ, ಬೀಚ್ ಹೋಗಿ ಸ್ವಿಮ್ಮಿಂಗ್ ಪೂಲ್ ಅಂತ. ಇಲ್ಲಿ ಹೆಂಗಾಗ್ಬಿಡೈತ್ ಗೊತ್ತಾ ನಮ್ ಪರಿಸ್ಥಿತಿ. ಪಕ್ಕದಲ್ಲಿ ಬೀಚ್ ಇಟ್ಕೊಂಡಿ ಅಷ್ಟ್ ದೂರದಿಂದ ಇಲ್ಲಿಗ್ ಬಂದಿ, ಅಲ್ಲಿ ಹೋಗಕ್ಕಾಯ್ತಲ್ಲ, ಬಿಡಕ್ಕಾಯ್ತಲ್ಲ. ಕಾರ್ ಬಿಡ್ತಾರಂತೆ 40 ರೂಪಾಯಿ ಅಷ್ಟೇ ಅಂತ. ಕಾರಲ್ಲಿ ಹೋಗೋಣ. ಬೀಚ್ ಹಾ, ರೌಂಡ್ಸ್ ಹೊಡಿಬೋದಂತೆ. ಚೆನ್ನಾಗಿರುತ್ತೆ. ಒಂದ್ ವಿಡಿಯೋ ಮಾಡ್ಕೋಬಹುದು, ಚೆನ್ನಾಗ್ ಬರುತ್ತೆ. ಸೊ ಗೈಸ್, ಏ ಟ್ರೈ ಮಾಡ್ಕೊಂತ ಇದೆ. ಇದ್ದಕ್ಕಿದ್ದಂಗೆ ಬೆಂಕಿ ಹಾ, ವರ್ಗ ನೈ ಗೊತ್ತಾ, ಸ್ಮೆಲ್ ಆತ ದೇಖೋ. ಚಂದು ಇವಾಗ ಏನ್ ಗೊತ್ತಾಯ್ತು, ರಫ್ ಅಂತ ಎಲ್ಲ ಪಟ ಪಟ ಅಂತ ಹೋಗೋಯ್ತು ಗೈಸ್. ನೀನು ಏರ್ ಡ್ರೈಯರ್ದು ಇದಾಗ್ತದಲ್ಲ, ಕೂದಲು ಸಿಗಾಕದಲ್ಲ, ಅದಕ್ಕೆ ಪೋ. ಹಾ, ಅದಕ್ಕೆ ಅದಕ್ಕೆ ಸಂಬಂಧ ಎಲ್ಲ ಚಂದ. ನೀನ್ ಔಟ್ಫಿಟ್ ತೋರ್ಸ. ಇವ್ರ ಔಟ್ಫಿಟ್ ನೋಡಿ, ದೂರಕ್ಕೆ ಹೋಗಿ. ಇವ್ರ ಔಟ್ಫಿಟ್ ಇದು. ಯಾವ ಊರಿನ ರಾಜ ನೀವು? ಹುಡುಗಿ ರಾಜ ನಾನು. ಹುಡುಗಿ ರಾಜನ ನೀವು? RCB ರಾಜ. ಜೈ RCB. ಬ್ರದರ್ಸ್, ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂದಿದ್ವಿ. ನೆಕ್ಸ್ಟ್ ಸಲ ಕಪ್ ನಮ್ದೆ. ಇನ್ಮೇಲಿಂದ ಡೈಲಾಗ್. ಹೌದು, ಇನ್ಮೇಲಿಂದ ಕಪ್ ನಮ್ದೇನೆ ಯಾವಾಗ್ಲೂ ಅಷ್ಟೇ. ಇನ್ಮೇಲಿಂದ ಕಪ್ ನಮ್ದೆ ಫಿಕ್ಸ್. ಈ ತರ ರೆಡಿ ಆಗಿದ್ದೀನಿ ಈಗ. ಇವಾಗ ನಾನು ಈ ತರ ರೆಡಿ ಆಗಿದ್ದೀನಿ. ನಾವ್ ರೆಡಿ ಆಗಿ ಬಂದ್ವಿ, ಆದ್ರೆ ಇಲ್ಲಿ ಫುಲ್ ಮಳೆ, ಜೋರು ಮಳೆ. ಈ ತರ ರೆಡಿ ಆಗಿ ಬಂದು ಇಲ್ಲಿ ನೋಡ್ತಾ ಇದ್ರೆ ಮಳೆ ಬರ್ತಾ ಇದೆ. ವೆದರ್ ಸಕ್ಕತ್ತಾಗೈತೆ. ವೆದರ್ ನೋಡಿ, ವೆದರ್ ಕ್ರೇಜಿ ಆಗಿದೆ. ಅರೆ ಮಳೆ. ಕ್ಯಾಮ್ರಾಮನ್, ಇವರು ಡೈರೆಕ್ಟರ್, ಅವರು ಪ್ರೊಡ್ಯೂಸರ್, ಟಫರಿ ಪ್ರೊಡ್ಯೂಸರ್. ಇಲ್ಲಿ ವಿಡಿಯೋ ಶೂಟ್ ಮಾಡಕ್ಕೆ ಅಂತ ಒಂದು ಬೂತ್ ಬಂಗ್ಲೆಕ್ ಬಂದಿದೀವಿ. ಆ ಮನೆ ನೋಡ್ಕೋ, ಅಲ್ಲೇ ಇಲ್ಲಿ ಅಲ್ಲಿ ಬಟ್ಟೆ ನೋಡು.
ಒಳಗಡೆ ಅಲ್ಲಿ 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 ಕಾಣಿಸ್ತಾ ಅಲ್ಲಿ 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 ಬೂತ್ ಬಂಗ್ಲೆ ಗಾಯ್ಸ್ ಅಲ್ಲಿ ಬಟ್ಟೆ ಆಡಾಡ್ತಾ ಇದೆ. ಸೊ ಏನು ಅಂತ ಇವಾಗ ಅನನಿಂಗ್ ಕರ್ಕೊಂಡೋಗಿ ನೋಡ್ತೀವಿ ಗಾಯ್ಸ್. ನೋಡು 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 ಯಾರೋ ಓಡ್ತಾನೆ. ಬಾರೆ ಐ ಬಾರೆ ಐ ಐ ಫೋಟೋ ಇಟ್ಕೊಳ್ಳೋಣ ಬಾ. ಆಯ್ತು ಅವ್ರಿಗೆ ದೆವ ಅಂದ್ರೆ ಭಯನಾ? ದೆವ ತರ್ಸಿ ಮನೆ. ಇವಾಗ ಗೋಸ್ಟ್ ಹಂಡ್ ಮಾಡಕ್ ಹೋಗ್ತಾ ಇದೀವಿ ನಾವು. ಬಟ್ ವೈಟ್ ಪ್ಯಾಂಟ್ ಹಾಕಿದೀನಿ, ಪರವಾಗಿಲ್ಲ. ಆಗಿದಾಗ್ಲಿ ಅಂತ ನೋಡಕ್ ಹೋಗ್ತಾ ಇದೀವಿ ಗೈಸ್. ಬಾಗ್ರು ಇಲ್ಲಿ ಆಗಿ ಐತೆ ಅಂತ ಭಯ ನನ್ಗೆ. ನಾನ್ ಟಪರಿ ಕರ್ಕೊಂಡ್ ಹೋಗೋಣ. ಬರ ಟಪರಿ. ಟಪರಿ ಮೊದ್ಲೇ ಭಯ. ಬರ ನಡಿಯ ನಡಿಯ, ಏನಾಗಲ್ಲ. ನಡಿಯ ನಡಿಯ, ಅಂಟ್ ಮಾಡ್ಬಿಡೋಣ. ನಡಿಯ ಹತ್ತೋ. ಏನಿಲ್ಲ ಹತ್ತಲ್ಲಿ ನಾನಿದೀನಿ. ನಡಿಯೋ, ಹಿಂದೆ ಬರ್ತೀನಿ. ಹತ್ತಲಿ. ಒಳ್ಳೆ ಗಾಬರಿ ಡವ್ ತರ ಆಡ್ತಾನೆ. ಸೊ ಗೈಸ್ ಇವನು ಭಯ ಬೀಳ್ತಾ ಇದ್ದಾನಲ್ಲ ಹೋಗಕ್ಕೆ. ನಡಿಯೋ ನಡಿಯ, ಬಂದೆ ಬರ್ತಾಯಿ. ನಡಿಯಪ್ಪ. ಏನದು ಸೌಂಡು? ಅವ್ರ ಅಲ್ಲಿ ನೋಡು, ಅವ್ರ ಯಾರಾದ್ರು? ನೋಡ ಟಪರಿ ಲೈ. ಇನ್ನ ಈ ಕಡೆ ಬಾ, ಈ ಕಡೆ ಬಾ. ಅಲ್ಲಿ ಇಲ್ಲೇನ ಕಿಟಕಿ ಟಪರಿ? ಇಲ್ಲಿ ನೋಡಿ, ಇಲ್ಲಿ ಇನ್ನ ಈ ಕಡೆ ಬರೋ, ಈ ಕಡೆ ಬರೋ ಲೇ. ಇಲ್ಲಿ ಇಲ್ಲಿ ಈ ಕಿಟಕಿ ನೋಡು, ಅಲ್ಲೋಡು. ಇವಾಗ ನಮ್ಮ ಔಟ್ಫಿಟ್ ಚೇಂಜ್ ಆಗಿದೆ. ಸೊ ಒಂದ್ ಔಟ್ಫಿಟ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡ್ವಿ, ಫೋಟೋ ಮಾಡ್ಕೊಂಡ್ವಿ. ಸೊ ಅದ್ರಲ್ಲಿ ನಮ್ಗೆ ಕಂಫರ್ಟೇಬಲ್ ಆಗಿಲ್ಲ. ಅಂದ್ರೆ ಕೂದಲೆಲ್ಲ ಹಾಕ್ತಾ ಇರೋದಕ್ಕೆ ಅದಕ್ಕೆ ಚೆನ್ನಾಗ್ ಕಾಣ್ತಾ ಇರ್ಲಿಲ್ಲ. ಸೊ ಅದನ್ನ ನಾಳೆಗೆ ಇಟ್ಕೊಂಡು, ಸೊ ಇವತ್ತಿಗೆ ಮತ್ತೆ ಈ ಔಟ್ಫಿಟ್ ನ ಚೇಂಜ್ ಮಾಡ್ಕೊಂಡಿದೀವಿ. ನನ್ನ ಫ್ರೆಂಡ್ ಟ್ಯಾಗೇ ತೆಗ್ದಿಲ್ಲ, ಲೂಸು ಟ್ಯಾಗೇ ತೆಗ್ದಿಲ್ಲ ಗೈಸ್. ನನ್ನ ಫ್ರೆಂಡ್ ನೋಡು, ಶೈನಿಂಗ್. ಬೀಚ್ ಹತ್ರ ಹೋಗಿ ಒಂದ್ ವಿಡಿಯೋ ಮಾಡ್ಬೇಕು ಗೈಸ್ ನಾವು. ಈ ಒಡ್ಡ ನೋಡಿ ರೆಡಿನೇ ಆಗಲ್ಲ. ಮಾಮೂಲಿ ಹಳೆ ಶರ್ಟ್ ಹಾಕೊಂಡಿದೀನಿ, ಪ್ಯಾಂಟ್ ಹಳೆ. ಬಟ್ಟೆ ತಗೊಂಡಿಲ್ಲ ಗೈಸ್ ಈ ಸಲ ಹೊರಗಡೆ ಬರೋದಕ್ಕೆ. ನಾನು ಈ ಸಲ ಹೊರಗಡೆ ಬರೋದಕ್ಕೆ ಬಟ್ಟೆ ತಗೊಂಡಿಲ್ಲ ಗೈಸ್. ಬೇಜಾರಾಗ್ತಾ ಇದೆ. ಹಳೆ ಶರ್ಟು ಅದಕ್ಕೆ ಹೊಸ ಪ್ಯಾಂಟು ಟೈಪ್ ಇಟ್ಟಿ ಮ್ಯಾಚ್ ಮಾಡಿದೀನಿ. ಚೆನ್ನಾಗಿ ಕಾಣ್ತಾ ಇದ್ದೇನೆ. ಚೆನ್ನಾಗ್ ಕಾಣ್ತಾ ಇತ್ತು. ಓಕೆ ಲೆಟ್ಸ್ ಗೋ. ಇವಾಗ ಹೋಗ್ತಾ ಇರೋದು ನಾವು ಬೀಚ್ ಶೂಟ್ಗೆ. ಆಕ್ಚುಲಿ ನಾವು ಬಂದಿರೋದು ಬೀಚ್ಗೆ ಗೈಸ್.